ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. BJP ಹತ್ರ ಒಂದು ವಾಷಿಂಗ್ ಮಿಷನ್ ಇದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆ ವಾಷಿಂಗ್ ಮಿಷನಲ್ಲಿ ಹಾಕಿ ತೆಗೆದ್ರೆ ಎಂಥದ್ದೇ ಭ್ರಷ್ಟ ರಾಜಕಾರಣಿ ಆಗಿರ್ಬೋದು, ಅವರು ಸ್ವಚ್ಛಂದವಾದಂತಹ ಒಳ್ಳೆಯ ರಾಜಕಾರಣಿಯಾಗಿ, ಸಚ್ಚಾರಿತ್ರ್ಯದ ರಾಜಕಾರಣಿಯಾಗಿ ಹೊರಗೆ ಬರ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಈಗ ಆ ವಾಷಿಂಗ್ ಮಿಷನ್ನಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಇದೆ. ಅದರಲ್ಲಿ ಕೇವಲ ರಾಜಕಾರಣಿಗಳಲ್ಲ, ಹೋರಾಟಗಾರರು ಸಹ ಅದರ ಒಳಗೆ ಹೋದರೆ, ದೇಶದ್ರೋಹಿಗಳನ್ನು ತೆಗೆದು ಒಳಗಡೆ ಹಾಕಿದ್ರೆ, ಹೊರಗೆ ಬರಬೇಕಾದ್ರೆ ಅವರು ಮಹಾನ್ ದೇಶಭಕ್ತರಾಗಿ BJPಯ ಮುದ್ದಿನ ಮಗಳ ರೀತಿಯಲ್ಲಿ ಹೊರಗೆ ಬಂದುಬಿಡ್ತಾರೆ. ಅಂಥ ಒಂದು ಎಕ್ಸಾಂಪಲ್ ನಮಗೆ ಸಿಗ್ತಾ ಇರೋದು ಶೆಹಲಾ ರಶೀದ್ ಅನ್ನುವಂತಹ ಹೋರಾಟಗಾರ್ತಿ. JNUನಲ್ಲಿ ಕನ್ಹಯ್ಯ ಕುಮಾರ್, ಇನ್ನೊಂದಷ್ಟು ಉಮರ್ ಖಾಲಿದ್ ಅಂತವರು, ಅವರ ಜೊತೆಯಲ್ಲಿ ಹೋರಾಟಗಳನ್ನು ಮಾಡಿದಂತಹ ಕೆಚ್ಚೆದೆಯ ಹೋರಾಟಗಾರ್ತಿ ಅಂತ ಒಂದು ಕಾಲದಲ್ಲಿ ಹೆಸರು ಪಡ್ಕೊಂಡಿದ್ದಂತಹ ಶೆಹಲಾ ರಶೀದ್ ದೇಶದ್ರೋಹದ ಕೇಸುಗಳನ್ನು ಹಾಕಿಸ್ಕೊಂಡಿದ್ರು. ಅವ್ರ ಮೇಲೆ ದೇಶದ್ರೋಹದ ಪ್ರಕರಣಗಳು ದಾಖಲಾಗಿತ್ತು. ಯಾಕೆಂದರೆ 2019ರಲ್ಲಿ ಅವರು ಇದು NRC ಅಥವಾ CAA ಬಂತಲ್ಲ, ಅದರ ವಿರುದ್ಧವಾಗಿ ಉಗ್ರವಾಗಿ ಹೋರಾಟ ನಡೆಸಿದರು, ಬೀದಿಗಿಳಿದು ಹೋರಾಟ ನಡೆಸಿದರು. ಪ್ಲಸ್ 2020ರ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಾಗ ಅದರ ವಿರುದ್ಧ ಕೂಡ ದೊಡ್ಡ ಹೋರಾಟ ನಡೆಸಿದರು. ಮೋದಿ ಸರ್ಕಾರವನ್ನು ಹಿಗ್ಗಾಮಗ್ಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾಯಿದ್ರು. ಒಂದು ಟ್ವೀಟಲ್ಲಂತೂ ಬರೀತಾರೆ, ಕಾಶ್ಮೀರದ ಅಮಾಯಕ ಯುವಕನನ್ನೊಬ್ಬರ 4 ಜನ ಯುವಕರನ್ನು ಭಾರತೀಯ ಸೇನೆ ಎತ್ತಾಕೊಂಡು ಹೋಗಿ ಒಂದು ಕಡೆ ಕೂರಿಸಿ ಕಟ್ ಹಾಕಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಒಂದು ಮೈಕನ್ನು ಅವ್ರ ಬಾಯಿಗೆ ಇಡ್ತಾರೆ. ಇವರು ಚಿತ್ರಹಿಂಸೆ ಕೊಡಬೇಕಾದ್ರೆ ಅವರು ಕಿರ್ಚೋದು, ಆ ಮೈಕಿನ ಮೂಲಕ ಇಡೀ ಜಿಲ್ಲೆ, ಇಡೀ ಊರು, ಇಡೀ ಪ್ರದೇಶ ಇದೆ, ಸುತ್ತಮುತ್ತಲ ಪ್ರದೇಶಗಳು ಎಲ್ಲರಿಗೂ ಕೇಳಿಸ್ಬೇಕು. ಅದು ಅವರಿಗೆ ಪಾಠ ಆಗಬೇಕು, ಒಂದು ಬೆದರಿಕೆ ರೀತಿ ಇರಬೇಕು ಅಂತ ಸೇನೆ ನಡೆಸ್ಕೊಂಡಿದೆ ಅಂತ ಸಹ ಅವರು ಪೋಸ್ಟ್ ಮಾಡ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ದೇಶದ್ರೋಹದ ಪ್ರಕರಣ ಸಹ ಸೇರಿ ಎಲ್ಲ ಪ್ರಕರಣಗಳು, ಎಲ್ಲ ರೀತಿಯ ಕೇಸುಗಳು ಬೀಳ್ತವೆ. ಎಲ್ಲ ರೀತಿಯ ಕೇಸುಗಳು ಬಿದ್ದಾಗಲೂ ಸಹ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಎಲ್ಲ ಮಾತಾಡ್ತಾರೆ. ಪ್ಲಸ್ ಕಾಶ್ಮೀರದಲ್ಲಿ ಇನ್ನೊಬ್ಬರು ಹೀರೋ ಹುಟ್ಕೊಡ್ತಾರೆ, ತಾತ್ಕಾಲಿಕ ಹೀರೋ ಶಾ ಫೈಸಲ್ ಅಂತ. ಅವರು ಸರ್ಕಾರಿ ಉದ್ಯೋಗದಲ್ಲಿದ್ದರು, IAS ಕೇಡರ್ನಲ್ಲಿದ್ದರು. ಅವರು ರಾಜೀನಾಮೆ ಕೊಟ್ಟು BJP ವಿರುದ್ಧ ಹೋರಾಡ್ತೀನಿ, ಕಾಶ್ಮೀರಿಗಳಿಗೆ ಅನ್ಯಾಯ ಆಗ್ತಿದೆ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅಂದರು. ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ರು, ಜಮ್ಮು ಕಾಶ್ಮೀರ ಪೀಪಲ್ಸ್ ಮೂವ್ಮೆಂಟ್ ಅಂತ, ಜಮ್ಮು ಆ್ಯಂಡ್ ಕಾಶ್ಮೀರ್ ಪೀಪಲ್ಸ್ ಮೂವ್ಮೆಂಟ್ ಅಂತ ರಾಜಕೀಯ ಪಕ್ಷವನ್ನು ಕಟ್ಟಿದ್ರು. ಅದಕ್ಕೆ ಇಡೀ ದೇಶದಿಂದ ಜನ ದೇಣಿಗೆಯನ್ನು ಕೊಟ್ಟರು. ಅವರ ಹೋರಾಟವನ್ನು ಮೆಚ್ಚಿಕೊಂಡು ಸಾಕಷ್ಟು ಜನ ದೇಣಿಗೆ ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು, ಎಲ್ಲ ಕೊಟ್ಟರು. ಆ ಪಕ್ಷವನ್ನು ಶೆಹಲಾ ರಶೀದ್ ಹೋಗಿ ಸೇರಿಕೊಂಡ್ರು. ಈ ಶಾ ಫೈಸಲ್ ಏನು ಮಾಡಿದ್ರು, ಮುಂದಕ್ಕೆ ಅವರು ಸಹ ಉಲ್ಟಾ ಹೊಡೆದ್ರು. BJPಯ ಕಟ್ಪುತ್ಲಿ ಥರ ಆಡೋದಕ್ಕೆ ಶುರು ಮಾಡಿದ್ರು. ಕೈ ತುಂಬ ದುಡ್ಡು ಬಂತು, ಹೆಸರು ಬಂತು, ರಾಜೀನಾಮೆ ವಾಪಸ್ ತಗೊಂಡು ಕೆಲಸಕ್ಕೆ ಹೋಗ್ಬಿಟ್ರು. BJP ವಂಡರ್ಫುಲ್ ಕೆಲಸ ಮಾಡ್ತಿದೆ, ನರೇಂದ್ರ ಮೋದಿ ವಂಡರ್ಫುಲ್ ಕೆಲಸ ಮಾಡ್ತಿದ್ದಾರೆ ಅಂತ ಅದೇ ಹಾದಿಯನ್ನು ಶೆಹಲಾ ರಶೀದ್ ಕೂಡ ಹಿಡ್ಕೊಂಡ್ರು. ಯಾಕೆ ಸುಮ್ಮನೆ ನನ್ನ ಮೇಲೆ ದೇಶದ್ರೋಹದ ಕೇಸೆಲ್ಲ ಹಾಕಿಬಿಟ್ಟಿದ್ದಾರಲ್ಲ, ನನಗೆ ಬರಬೇಕಾದೆಲ್ಲ ಬಂದಿದೆ, ಒಂದಷ್ಟು ದುಡ್ಡು ಬಂದಿದೆ, ಹೆಸರು ಬಂದಿದೆ, ಪ್ರಖ್ಯಾತಿ ಬಂದಿದೆ, ಎಲ್ಲ ಬಂದಿದೆ. ನಾನು ಕಾಶ್ಮೀರದ ಮಗಳು, ಅದನ್ನು ಬಳಸ್ಕೊಂಡು ನಾನು ಏನೆಲ್ಲ ಹೆಸರು ಗಳಿಸ್ಕೋಬೇಕು, ದುಡ್ಡು ಗಳಿಸ್ಕೋಬೇಕು ಎಲ್ಲ ಕಳಿಸ್ಕೊಂಬಿಟ್ಟಿದ್ದೀನಿ ಹೋರಾಟದ ಹೆಸರಿನಲ್ಲಿ. ಅಥವಾ ಆ ಪಕ್ಷ JNK ಪೀಪಲ್ ಮೂವ್ಮೆಂಟ್ ಅಂತ ಇತ್ತಲ್ಲ, ಆ ಪಕ್ಷದ ಮೂಲಕ ಶಾ ಫೈಸಲ್ ಜೊತೆ ಸೇರಿಕೊಂಡು ಈಗೆಲ್ಲ ಸಿಕ್ಕಿಬಿಟ್ಟಿದೆಯಲ್ಲ. ಈಗ BJP ಅವ್ರನ್ನ ಒಂದಷ್ಟು ಖುಷಿ ಪಡಿಸ್ಬಿಟ್ರೆ ನನ್ನ ಮೇಲಿರೋ ಕೇಸುಗಳು ವಾಪಸ್ ಹೋಗ್ಬಿಡ್ತವೆ ಅನ್ನುವ ನಂಬಿಕೆಯಲ್ಲಿ, ದೃಢ ನಂಬಿಕೆಯಲ್ಲಿ ಆ ವಾಷಿಂಗ್ ಮಿಷನ್ಗೆ ಜಂಪ್ ಮಾಡಿದ್ರು. BJP ವಾಷಿಂಗ್ ಮಿಷನ್ಗೆ 2023-24ರ ಈ ನಡುವೆ ಮೇಡಮ್ ಅವರು BJP ಸ್ಟೇಟ್ಮೆಂಟ್ಗಳು ಕೊಡೋದಕ್ಕೆ ಶುರು ಮಾಡಿದ್ರು. ಮೋದಿ ಸೂಪರ್ ಮ್ಯಾನ್, ರಕ್ತರಹಿತ ಕ್ರಾಂತಿ ಮಾಡಿದ ವ್ಯಕ್ತಿ ಕಾಶ್ಮೀರದಲ್ಲಿ. ಕಾಶ್ಮೀರ ಇವತ್ತು ಸ್ವರ್ಗ ಆಗಿದೆ, BJPಯಿಂದ ಅದಾಗಿದೆ, ಇದಾಗಿದೆ, ಮೋದಿಯಂತಹ ನಾಯಕ ಸಿಗದೇ ಇಲ್ಲ. ಜಗತ್ತಿನಲ್ಲಿ ಏಕೈಕ ಸದೃಢ, ಸಶಕ್ತ, ಯುಕ್ತಿಯುತ, ಎಲ್ಲ ರೀತಿಯಾದಂತಹ ಶ್ರೀ ಎಲ್ಲವೂ ಸಹ ನರೇಂದ್ರ ಮೋದಿನೇ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಅದೆಲ್ಲವೂ ಸಹ ಈಗ ಪ್ರತಿಫಲ ಕೊಟ್ಟಿದೆ. ಶೆಹಲಾ ರಶೀದ್ ಮೇಲಿದ್ದಂತಹ ಎಲ್ಲ ಪ್ರಕರಣಗಳನ್ನು ದೆಹಲಿ ಪೊಲೀಸರು ವಾಪಸ್ ತಗೊಂಡಿದ್ದಾರೆ. ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ, ಪಟಿಯಾಲ ಹೌಸ್ ಕೋರ್ಟಲ್ಲಿ ಪೊಲೀಸರು
ಅಫಿಡವಿಟ್ ಹಾಕಿದ್ರು. ಇವರು ನಲ್ಲವರು ವಲ್ಲವರು, ಇವ್ರ ಮೇಲೆ ಹಾಕಿರೋ ಕೇಸುಗಳಲ್ಲಿ ಯಾವುದೇ ಸತ್ವ ಇಲ್ಲ, ಅವೆಲ್ಲವನ್ನು ನಾವು ವಾಪಸ್ ಪಡ್ಕೊಳ್ತೀವಿ, ನೀವು ಅನುಮತಿ ಕೊಡಿ ಅಂತ ಕೋರ್ಟನ್ನು ಕೇಳಿದ್ರು. ಕೋರ್ಟು ಸಹ ಕೊಟ್ಬಿಟ್ಟಿದೆ ಈಗ ಪರ್ಮಿಷನ್ನು. ಸೊ ಅವ್ರ ಮೇಲೆ ಈಗ ಯಾವುದೇ ಕೇಸ್ ಇಲ್ಲ. ದೇಶದ್ರೋಹದ ಕೇಸಂತೂ ಇಲ್ಲವೇ ಇಲ್ಲ. 2019ರಲ್ಲಿ ದೇಶದ್ರೋಹಿ, 2025ರ ಹೊತ್ತಿಗೆ BJPಯ ಮುದ್ದಿನ ಮಗಳು. ಇದು ಶಹಲಾ ರಶೀದ್ರಂತಹ ಸಮುದಾಯ ದ್ರೋಹಿಗಳು. ಯಾಕೆ ಸಮುದಾಯ ದ್ರೋಹಿ? ಯಾಕೆ BJP ಪರವಾಗಿರೋ ದ್ರೋಹಿನ ಅಲ್ಲ. ಆದರೆ ಒಂದು ಹಂತಕ್ಕೆ ತಲುಪೋದಕ್ಕೆ JNU ಸ್ಟೂಡೆಂಟ್ ಆಗಿದ್ದಂತಹ ಈಕೆ ತನ್ನ ಜೊತೆಗಾರರನ್ನು ಸಹ ಕೈಬಿಟ್ಟು, ಉಮರ್ ಖಾಲಿದ್ರಂಥವ್ರನ್ನು ಕೈಬಿಟ್ಟು, ಕನಯ್ಯ ಕುಮಾರ್ ಒಂದು ಹಾದಿ, ಈ ಮಹಾತಾಯಿ ಒಂದು ಹಾದಿ ಎಲ್ಲ ಹೋದರು. ಉಮರ್ ಖಾಲಿದ್ ಇವತ್ತಿಗೂ ಜೈಲಲ್ಲಿ ಬಿದ್ದಿದ್ದಾನೆ ಪಾಪ, ವರ್ಷಾನುಗಟ್ಲೆಯಿಂದ ಜೈಲಲ್ಲೇ ಇದ್ದಾನೆ. ಬೇಯ್ಲ್ ಸಿಗ್ತಾ ಇಲ್ಲ ಆತನಿಗೆ. ಕೇಸ್ ಮುಚ್ಚಾಕೋದು ಬಿಡಿ, ಬೇಯ್ಲ್ ಸಿಗ್ತಾ ಇಲ್ಲ ಹೊರಗೆ ಬರೋದಕ್ಕೆ. ಆದರೆ ಈಕೆಗೆ ಯಾವ ಕೇಸು ಇಲ್ಲ, ಈಗ ಎಲ್ಲ ಹೊರಗೆ ಬಂತು. ಸಮುದಾಯದ ಹೆಸರಿನಲ್ಲಿ, ಹೋರಾಟದ ಹೆಸರಿನಲ್ಲಿ ಹೆಸರು ಬಂತು, ಪ್ರಖ್ಯಾತಿ ಬಂತು, ಹಣ ಬಂತು, ಎಲ್ಲ ಬಂತು. ಈ ಶಾ ಫೈಸಲ್ ಅನ್ನುವಂತಹ ಇನ್ನೊಬ್ಬ ಸಮುದಾಯ ದ್ರೋಹಿ ಇಬ್ಬರು ಸೇರಿಕೊಂಡು ಅದೇನೋ ಮೂವ್ಮೆಂಟು ಅದು ಇದಂತ ಮಾಡಿ ಫಂಡ್ ಕಲೆಕ್ಟ್ ಮಾಡಿಕೊಂಡ್ರು. ಇಬ್ಬರು ಈಗ BJPಯ ಗುಲಾಮರಾಗಿದ್ದಾರೆ. ಎಲ್ಲ ತಮ್ಮ ಮೇಲಿದ್ದ ಆರೋಪಗಳಿಂದ ಮುಕ್ತಿ ಪಡ್ಕೊಂಡಿದ್ದಾರೆ. ಇವರನ್ನು ಸಮುದಾಯ ದ್ರೋಹಿ ಅಂತ ಕರಿಬೇಕಾ ಬೇಡವಾ? ನೇರ BJPಗೆ ಸಪೋರ್ಟ್ ಮಾಡ್ತೀರಾ ಮಾಡಿ, ಅದು ಸೈದ್ಧಾಂತಿಕವಾಗಿ ನಿಮ್ಮ ಸೈದ್ಧಾಂತಿಕ ನಿಲುವು. ಆದರೆ ಈ ಕಡೆ ಇದ್ದು ಈ ಕಡೆ ಬರಬೇಕಾದನ್ನೆಲ್ಲ ಪಡ್ಕೊಂಡು ಆಮೇಲೆ ಅದರ ಪರಿಣಾಮಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಕಡೆಗೆ ಜಂಪ್ ಮಾಡಿ ಅವರನ್ನು ನೀವೇ ಪರಾಕ್ರಮಿಗಳು, ನೀವೇ ದೊಡ್ಡ ದೊಡ್ಡ ಸಾಧಕರು ಅಂತ ಅವರನ್ನು ಹೊಗಳೋದಿದೆಯಲ್ಲ, ಅದೇ ಸಮಯ ಸಾಧಕತನ, ಸಮುದಾಯ ದ್ರೋಹ. ಶಹಲಾ ರಶೀದ್ ಆ ಪಟ್ಟಿಗೆ ಸೇರಿದ್ದಾರೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.